ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ FA1 ಪರೀಕ್ಷೆಯ ಒಂದು 2ನೇ ಸೆಟ್ನ ಪ್ರಶ್ನೆ ಪತ್ರಿಕೆನ ನಿಮಗೆ ಕೊಡ್ತಾ ಇದ್ದೀನಿ. ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀನಿ ಅಂತ. ಇಲ್ಲಿರ್ತಕ್ಕಂಥವುಗಳು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದ್ದಾವೆ. ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋದರೆ ಸಾಕು, ಇವು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇದೇ ಥರ ಪ್ರತಿಯೊಂದು ವಿಷಯಗಳಲ್ಲಿ ನಾವು ನಿಮಗೆ 2ರಿಂದ 3 ಸೆಟ್ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀವಿ. ಜೊತೆ ಪ್ರತಿ ಪಾಠದ ಪ್ರಶ್ನೋತ್ತರಗಳಿದ್ದಾವೆ. ಇನ್ನೂ ನಿಮಗೆ ಯಾವೆಲ್ಲ ಪಾಠಗಳು ಕಷ್ಟ ಇದ್ದಾವೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ಹೋಗಿ ತಾವು ಒಂದ್ಸರಿ ಪ್ಲೇಲಿಸ್ಟ್ ಲಿಂಕ್ಗಳಿರ್ತವೆ, ಅಲ್ಲಿ ಹೋಗಿ ವಿಸಿಟ್ ಮಾಡಿದರೆ ಖಂಡಿತವಾಗಿ ನಿಮಗೆ ಏನಾಗ್ತದೆ ಅಂದರೆ ಸ್ಟಡಿಗೆ ಯೂಸ್ ಆಗ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಫಸ್ಟ್ ಒನ್, ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಪಾಶ್ಚಾತ್ಯ ಪ್ರಪಂಚದ ಮೊದಲ ಧರ್ಮ: ಎ ಯಹೂದಿ ಧರ್ಮ, ಬಿ ಕ್ರೈಸ್ತ ಧರ್ಮ, ಸಿ ಪಾರಸಿ ಧರ್ಮ, ಡಿ ಇಸ್ಲಾಂ ಧರ್ಮ. ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂದ್ರೆ ಆಪ್ಷನ್ ಎ ಯಹೂದಿ ಧರ್ಮ ಅನ್ನೋದು ಕರೆಕ್ಟ್ ಇದೆ. ಪ್ರಶ್ನೆ 2, ಸಂವಿಧಾನ ಶಿಲ್ಪಿ ಎಂದು ಡ್ಯಾಶ್ರನ್ನು ಕರೆಯುತ್ತೇವೆ ಅಂತ ಕೇಳಿದ್ದಾರೆ. ಯಾರಿಗೆ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ? ಎ ಮಹಾತ್ಮ ಗಾಂಧೀಜಿ, ಬಿ ಡಾಕ್ಟರ್ BR ಅಂಬೇಡ್ಕರ್, ಸಿ ನೆಹರು, ಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್ ಅನ್ನೋದು ಕರೆಕ್ಟ್ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವೇನಂತೀವಪ್ಪ ಅಂದ್ರೆ ಸಂವಿಧಾನ ಶಿಲ್ಪಿ ಅಂತಾನೆ ಕರೆಯೋದು. ಪ್ರಶ್ನೆ 3, ಭಾರತ ಸಂವಿಧಾನದಲ್ಲಿ ಡ್ಯಾಶ್ ಮೂಲಭೂತ ಹಕ್ಕುಗಳಿವೆ ಅಂತ ಕೇಳಿದ್ದಾರೆ. ಹಕ್ಕುಗಳು ಅಂತ ಕೇಳಿರೋದು, ಕರ್ತವ್ಯಗಳು ಅಲ್ಲ. ಎಷ್ಟು ಮೂಲಭೂತ ಹಕ್ಕುಗಳಿಗೆ ನಮ್ಮ ದೇಶದ ಸಂವಿಧಾನದಲ್ಲಿ ಸ್ಥಾನ ಇದೆ ಅಂತ ಹೇಳಿದ್ದಾರೆ. ಎ 8 ಇತ್ತು, ಬಿ 6 ಇದೆ, ಸಿ 7 ಇದೆ, ಡಿ 4. ನಮ್ಮ ದೇಶದ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ ಆಪ್ಷನ್ ಬಿ 6 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 4, ಇಸ್ಲಾಮಿನ ಪವಿತ್ರ ಗ್ರಂಥ ಡ್ಯಾಶ್. ಇಸ್ಲಾಂ ಧರ್ಮಕ್ಕೆ ಇರ್ತಕ್ಕಂಥ ಪವಿತ್ರ ಗ್ರಂಥದ ಹೆಸರನ್ನು ನೀವು ಬರಿಬೇಕು. ಎ ಕುರಾನದ, ಬಿ ಬೈಬಲ್, ಸಿ ಭಗವದ್ಗೀತಾ, ಡಿ ಅವಸ್ಥಾ. ಇಸ್ಲಾಂನ ಪವಿತ್ರ ಗ್ರಂಥ ಯಾವುದಪ್ಪ ಅಂತಂದರೆ ಕುರಾನ್, ಇದು ಗೊತ್ತಿರಲಿ. ಬೈಬಲ್ ಅಂತಕ್ಕಂಥದ್ದು ಇದು ಕ್ರೈಸ್ತರ ಒಂದು ಪವಿತ್ರ ಧರ್ಮ, ಹೌದಾ. ಭಗವದ್ಗೀತೆ ಅನ್ನೋದು ಹಿಂದೂ. ಹಾಗಾದರೆ ಅವೆಸ್ತಾ ಯಾವ ಧರ್ಮಕ್ಕೆ ಸೇರಿದೆ ಅನ್ನೋದನ್ನು ಕಾಮೆಂಟನ್ನು ಮಾಡಿ, ಇದು ಇಂಪಾರ್ಟೆಂಟ್ ಕೂಡ ಇದೆ. ಮುಂದಿನ ಪ್ರಶ್ನೆ, ಯಹೂದಿ ಧರ್ಮದ ದೇವರು ಡ್ಯಾಶ್ ಅಂತ ಕೇಳಿದ್ದಾರೆ. ಜನ ಯಹೂದಿಗಳು ಯಾರನ್ನ ದೇವರು ಅಂತ ನಂಬ್ತಾರೆ? ಓಕೆ, ಎ ಯಾವೇ ಅದ, ಬಿ ಜರಾತೃಷ್ಟ ಅದ, ಸಿ ಏಸು ಅದ, ಡಿ ಅಲ್ಲಾ ಅದ. ಯಹೂದಿ ಧರ್ಮದ ದೇವರು ಯಾರಪ್ಪ ಅಂದ್ರೆ ಯಾವೇ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗಳು 1 ಅಂಕದಲ್ಲಿ ಉತ್ತರಿಸಲಿಕ್ಕೆ ನಿಮಗೆ 5 ಕೊಟ್ಟಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇದ್ದಾವೆ. 5 ಪ್ರಶ್ನೆ 5 ಅಂಕ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಯಾರಪ್ಪ ಅಂದರೆ ಹಿಜಿರಾ ಎಂದರೆ ಏನು? ಏನು ಹಿಜಿರಾ ಅಂತಂದ್ರೆ ಸಾಮಾನ್ಯ ಶಕ 622ರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಜೀವ ಭಯ ಇರುವುದರಿಂದ ಅವರು ಮೆಕ್ಕಾದಿಂದ ಮದಿನಾಕ್ಕೆ ಹೋದರು. ಇದನ್ನೇ ಏನಂತ ಕರೀತಾರೆ? ಹಿಜಿರಾ ಅಂತ ಕರೀತಾರೆ. ಪ್ರಶ್ನೆ 7, ಏಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸಿದ ಸ್ಥಳ ಯಾವುದು? ಎಲ್ಲಿ ಏಸು ಕ್ರಿಸ್ತರಿಗೆ ಶಿಲುಬೆಗೆ ಏರಿಸಿದರು ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಗೋಲ್ಗತಾ ಬೆಟ್ಟ ಅಂತಕ್ಕಂಥದ್ದು. ಏಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸಿದ ಸ್ಥಳವೇ ಗೋಲ್ಗತಾ ಬೆಟ್ಟ. ಪ್ರಶ್ನೆ 8, ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು ಅಂತ ಕೇಳಿದ್ದಾರೆ. ಅಧಿಕೃತವಾಗಿ ನಮ್ಮ ಸಂವಿಧಾನ ಜಾರಿಗೆ ಬಂದದ್ದು ಯಾವುದಪ್ಪ ಅಂದರೆ ಜನವರಿ 26, 1950. ಅಂದರೆ 1950 ಜನವರಿ 26ರಂದು ನಮ್ಮ ಭಾರತ ದೇಶದ ಸಂವಿಧಾನ ಜಾರಿಗೆ ಆಯಿತು. ಪ್ರಶ್ನೆ 9, ಸಂವಿಧಾನ ಅಂದರೆ ಏನು? ಅಗದಿ ಒಂದೇ ಮಾರ್ಕಲ್ಲಿ ಕೇಳಬೇಕಾದ್ರೆ ಸಂವಿಧಾನ ಅನ್ನೋದು ಒಂದು ದೇಶದ ಮೂಲಭೂತ ಕಾನೂನು ಅಂತ ಹೇಳ್ತಾರೆ. ಬೇಸಿಕ್ ಫೌಂಡಮೆಂಟಲ್ ರೈಟ್ಸ್, ಅದು ಲಾಸ್. ಅದು ಕಾನೂನು ಅಂದರೆ ಲಾಸ್ ಆ್ಯಂಡ್ ಲೆಜಿಸ್ಲೇಷನ್ ಅಂತ ಕರೀತಾರಲ್ಲ, ನೀತಿ ನಿಯಮಗಳು, ಅದೇ ಒಂದು ದೇಶದ ಮೂಲಭೂತ ಕಾನೂನು. ಪ್ರಶ್ನೆ 10, ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಯಾವ ನ್ಯಾಯಾಲಯಕ್ಕೆ ಕರೀತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ ಯಾವುದಪ್ಪ ಅಂದರೆ ಸರ್ವೋಚ್ಚ ನ್ಯಾಯಾಲಯ. ಅದನ್ನೇ ಇನ್ನೊಂದು ಏನು ಹೇಳ್ತಾರಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಅಂತಲೂ ಕೂಡ ಹೇಳ್ತಾರೆ. ಏನಂತಾರೆ? ಸುಪ್ರೀಂ ಕೋರ್ಟನ್ನು ಕೂಡ ಮೂಲಭೂತ ಹಕ್ಕುಗಳ ರಕ್ಷಕ ಅಂತಲೇ ಕರೆಯೋದು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು. 4 ಪ್ರಶ್ನೆಗಳಿದ್ದಾವೆ. 8 ಅಂಕ. ಪ್ರಶ್ನೆ 11 ಇತ್ತು, ಇಸ್ಲಾಂನ ನಿಯಮಗಳು ಯಾವುವು ಅಂತ ಕೇಳಿದ್ದಾರೆ. ಇಸ್ಲಾಂನ 5 ನಿಯಮಗಳು ಬರ್ತಾವಲ್ಲ: ಕಲಿಮಾ,
ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇಡೋದು, ಮೊಹಮ್ಮದರು ಆತನ ಪ್ರವಾದಿಗಳು ಇಂಪಾರ್ಟೆಂಟ್. ಎರಡನೇದು ನಮಾಜ್, ಪ್ರತಿದಿನ 5 ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಮಾಡಬೇಕು. ರೋಜಾ, ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡಬೇಕು. ಜಕಾತ್, ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ಮಾಡಬೇಕು. ಹಜ್, ಜೀವನದಲ್ಲಿ 1 ಬಾರಿಯಾದರೂ ಮೆಕ್ಕಾ ಯಾತ್ರೆಯನ್ನು ಕೈಗೊಳ್ಳಬೇಕು ಅನ್ನೋದು ಇಸ್ಲಾಂನ ಪವಿತ್ರ ಧರ್ಮದ ನಿಯಮಗಳ ಪಟ್ಟಿಗಳಲ್ಲಿಯೂ ಬರ್ತವೆ. ಇನ್ನು ಮುಂದಿನ ಪ್ರಶ್ನೆ, ಯಹೂದಿ ಧರ್ಮದ ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ 10 ಕಟ್ಟಳೆಗಳಿದ್ದಾವೆ, ಹೌದಾ? ಸೊ ಇಲ್ಲಿ 8 ಕೊಟ್ಟಿದ್ದೀವಿ, ಇಲ್ಲಿ 4 ಬರಲಿಕ್ಕೆ ಕೇಳಿದ್ದಾರೆ. ಬಟ್ ಇದು ಎಕ್ಸಾಮಲ್ಲಿ ಏನಪ್ಪ ಅಂದರೆ ಪ್ರವಾದಿ ಮೊಹಮ್ಮದರ ಬೋಧನೆ, ಯೇಸು ಕ್ರಿಸ್ತನ ಬೋಧನೆ, ಆಮೇಲೆ ಯಹೂದಿ ಧರ್ಮದ ಕಟ್ಟಳೆಗಳು, ರಿಪೀಟೆಡ್ ಕ್ವಶನ್. ಇವು ಬಿಟ್ಟು ಬೇರೆ ಎಕ್ಸ್ಪೆಕ್ಟ್ ಎಲ್ಲ ಕ್ವಶನ್ ಪೇಪರ್ಸ್ಗಳಲ್ಲಿ ನಾವು ನೋಡಿದರೆ ಈ ಪ್ರಶ್ನೆಗಳು ನಿಮಗೆ ತುಂಬಾ ಬರ್ತವೆ ಫ್ರೆಂಡ್ಸ್. ಸೊ ಅದಕ್ಕೆ ನೀವೇನು ಮಾಡಬೇಕು, ಚೆನ್ನಾಗಿ ಪ್ರಿಪೇರ್ ಮಾಡ್ಕೋಬೇಕು. ಸೊ ನೋಡುವ ಏನಿದೆ ನೋಡಿ. ಯಾವೇ ಹೊರತಾಗಿ ಬೇರೆ ದೇವರಿಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ತರಬಾರದು, ತಂದೆ ತಾಯಿಯರನ್ನು ಗೌರವಿಸಬೇಕು, ಸಬ್ಬತ್ ದಿನವನ್ನು ಪವಿತ್ರ ಅಂತ ಕಾಣಬೇಕು, ವ್ಯಭಿಚಾರ ಸಲ್ಲದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು. ಇವೆಲ್ಲ ಏನಪ್ಪ ಅಂದರೆ ಯಹೂದಿ ಧರ್ಮದಲ್ಲಿ ಬಂದಿರತಕ್ಕಂಥ ಕಟ್ಟಳೆಗಳಲ್ಲಿ ಬರ್ತದೆ. ಪ್ರಶ್ನೆ 13, ಭಾರತ ಸಂವಿಧಾನದಲ್ಲಿ ಅಳವಡಿಸಿದ ಮೂಲಭೂತ ಹಕ್ಕುಗಳನ್ನು ಪಟ್ಟಿ ಮಾಡಿ. 6 ಮೂಲಭೂತ ಹಕ್ಕುಗಳಿದ್ದಾವೆ. ಓಕೆ, ಅದರಲ್ಲಿ 6 ಯಾವಪ್ಪ ಅಂತಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂತಕ್ಕಂಥದ್ದು ನಮ್ಮ ದೇಶದ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿಯೂ ಸೇರ್ಪಡೆಯಾಗಿದ್ದಾವೆ. ಪ್ರಶ್ನೆ 14, ಸಂವಿಧಾನದ 4 ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದರೆ ಇದು 2, 3, 4 ಅಂಕಕ್ಕೆ ಬರ್ತಕ್ಕಂಥ ಮೋಸ್ಟ್ ರಿಪೀಟೆಡ್ ಕ್ವಶನ್. ಓಕೆ, ಲಿಖಿತ ಮತ್ತು ಬೃಹತ್ ಸಂವಿಧಾನ, ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರದ ಪದ್ಧತಿ, ಏಕಪೌರತ್ವ, ಗಣತಂತ್ರದ ವ್ಯವಸ್ಥೆ, ಸಾರ್ವತ್ರಿಕ ವಯಸ್ಕ, ಒಕ್ಕೂಟದ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಮತದಾನದ ಪದ್ಧತಿ, ದ್ವಿಸದನ ಶಾಸಕಾಂಗ, ಮೂಲಭೂತ ಕರ್ತವ್ಯ, ಪಕ್ಷ ಪದ್ಧತಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗದ ವ್ಯವಸ್ಥೆ ಅಂತ ಬರ್ತದೆ. ಇವೆಲ್ಲ ಭಾರತ ಸಂವಿಧಾನದ ಲಕ್ಷಣಗಳ ಪಟ್ಟಿಯಲ್ಲಿ ಬರ್ತದೆ. ಇನ್ನು ಭಾರತದ ನಕ್ಷೆಯಲ್ಲಿ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳನ್ನು ಗುರುತಿಸಬೇಕಿತ್ತು. ಇಟ್ಸ್ ಎ ವೆರಿ ಸಿಂಪಲ್ ಇದೆ ಫ್ರೆಂಡ್ಸ್. ಈ ಕಡೆ ಇರ್ತಕ್ಕಂಥದ್ದು ಪೂರ್ವಘಟ್ಟಗಳು, ಈ ಕಡೆ ಇರೋದು ಪಶ್ಚಿಮ ಘಟ್ಟಗಳು. ಸೊ ಇದನ್ನು ಕೂಡ ಮ್ಯಾಪನ್ನು ಕೂಡ ಚೆನ್ನಾಗಿ ನೋಡಿ ಅಂತ ಹೇಳ್ತಾ, ಪ್ರತಿ ವಿಷಯದಲ್ಲಿ 1, 2, 3 ಸೆಟ್ಗಳ ಕ್ವಶನ್ ಪೇಪರ್ಗಳು ನಿಮಗೆ ಬಂದೇ ಬರ್ತವೆ. ಅವೆಲ್ಲವುಗಳನ್ನು ನೋಡಿ. ಸೊ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ನೋಡಿ. ಸೊ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಬರೀ ಶಾರ್ಟ್ ಅನಿಸಿದರೆ ಖಂಡಿತವಾಗಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಬೋದು ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ಅವುಗಳನ್ನು ಸಹಿತ ತಾವುಗಳು ನೋಡಬಹುದು ಅಂತ ಹೇಳ್ತಾ, ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಿಗೆ ವೇಟ್ ಮಾಡಿ.